ಡ್ರೈವಿಂಗ್ ಬೀಚ್ಗೆ ಹೋಗ್ಬೇಕು ಅಂತ. ಬಟ್ ಆದ್ರೆ ಇಲ್ಲಿ ಗಾಡಿ ಓಡಿಸಿದ್ರೆ ಏನ್ ಸಖತ್ತಾಗಿರೋದಲ್ವಾ, ಅಲ್ಲಿಂದ ಇಲ್ಲಿಗೆ ಅಂತ ಎಂತ ಅಷ್ಟು ದೇವ್ರಿಗೆ ಒಳ್ಳೇದು ಮಾಡ್ತಿದ. ವೆಲ್ಕಮ್ ಟು ಅನದರ್ ಲಾಗ್. ಕಣ್ಣೂರಲ್ಲಿ ಬಂದು ಇಲ್ಲಿ ಯಾವುದೋ ಸ್ಟೇ ಆಗಿ ಇವಾಗೆಲ್ಲ ಎದ್ದೋಗ್ತಾ ಇದೀವಿ. ನಮ್ಮ ಪ್ಲಾನ್ ಇದಿದ್ದು ಡ್ರೈವಿಂಗ್ ಬೀಚ್ಗೆ ಹೋಗ್ಬೇಕು ಅಂತ. ಅದು ಆ್ಯಕ್ಚುಲಿ ಏನೋ ಮಾತಾಡ್ತಿದ್ದೆ ಮತ್ತೆ ಬಿಟ್ರಿ ಅಲ್ಲಿ ನೋಡ್ಕೊಂಡು. ಸರಿ, ಇವಾಗ ನಮ್ಮ ಪ್ಲಾನ್ ಇದೆ ಡ್ರೈವಿಂಗ್ ಬೀಚ್ಗೆ ಹೋಗ್ಬೇಕು ಅಂತ. ನೋಡಿದ್ರೆ ಅಲ್ಲೆಲ್ಲ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ಡ್ರೈವಿಂಗ್ ಬೀಚ್ ಹೋಗೋದ, ಗಾಡಿ ನಮ್ಮ ಅದೃಷ್ಟಕ್ಕೆ ಬಿಟ್ರೆ ಅಲ್ಲಿ ಗಾಡಿ ನುಗ್ಸದೆ. ಆ್ಯಕ್ಚುಲಿ ಅದೊಂದು ಆಸೆಗೆ ಬಂದಿದ್ದು ಕಣ್ಣೂರ್ಗೆ. ಈಗ ಡ್ರೈವಿಂಗ್ ಬೀಚ್ಗೆ ಹೋಗೋದ, ಗಾಡಿ ಬಿಟ್ರೆ ಇದು ಮಾಡೋದ, ಇಲ್ಲ ಅಂತಂದ್ರೆ ಅಲ್ಲೇ ಸ್ವಲ್ಪ ಎಂಜಾಯ್ ಮಾಡ್ಕೊ ಬರವ. ಚೆನ್ನಾಗದೆ ಅಲ್ಲ ಒಂಥರ ರೋಡು. ಓ ಏನ್ ಮಚ, ಕೇರಳದಲ್ಲಿ ಫುಟ್ಬಾಲ್ಗೆ ಹೆವಿ ಸಪೋರ್ಟು. ಗಾಡಿ ಬಿಡ್ತಿಲ್ವಾ ಅಂತ ಗಾಡಿನ ಆಗೈತೆ. ಗಾಡಿಗಳನ್ನ ಬಿಟ್ಟಿದ್ರೆ ಇನ್ನ ಮಸ್ತಾಗಿರೋದು. ಬಟ್ ಆದ್ರೆ ಇಲ್ಲಿ ಗಾಡಿ ಓಡಿಸಿದ್ರೆ ಏನ್ ಸಖತ್ತಾಗಿರೋದಲ್ವಾ, ಅಲ್ಲಿಂದ ಇಲ್ಲಿಗೆ ಅಂತ ಎಂತ ಅಷ್ಟು ಸಖತ್ತಾಗೈತ್ ಗುರು. ಅಲೆಗಳು ಮಾತ್ರ ಈಗ ಎಲ್ಲಿ ಜೋಡಿಬೇಕು ಹೇಳ್ರಪ್ಪ. ಏಯ್ ಹಿಂದಕ್ಕೆ ಮತ್ತೆ ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಯಾರು ಹೇಳು MP ಲಕ್ಸು. ಡ್ರೈವಿಂಗ್ ಬೀಚ್ ಬಿಡ್ದಿರೋ ಕಾರಣ ಇವಾಗ ಯಾವ್ದೋ ಪಾಂಡ್ ಅಂತೆ. ಇವರು ಕರ್ನಾಟಕದವ್ರು ಪರಿಚಯ ಆಗೋರೆ, ಕರ್ಕೊಯ್ತವ್ರೆ. ಚೆನ್ನಾಗಿಲ್ಲ ಡ್ರೈವಿಂಗ್ ಬೀಚು, ಚೆನ್ನಾಗಿಲ್ಲ. ಕೇಳಕ್ ಬಂದು ನೆಕ್ಸ್ಟ್ ಲೆವೆಲಲ್ಲಿ ಬೇಜಾರಾಯ್ತೈತೆ. ಆ ಪಾಂಡ್ಗೆ ಹೋಗೋದ, ಕರ್ನಾಟಕ ಹೋಗಿ ಮಡಿಕೇರಿ ಕುಶಾಲನಗರ ಕೊಡ್ಬಿಡವ. ಏನ್ ಜಾಕೆಟ್ ಗಿಕೆಟ್ ಏನು ತಂದಿಲ್ಲ, ಮಳೆ ಬೇರೆ ಮಳೆ. ನಂಗೆ ನನ್ನ ಕ್ಯಾಮ್ರದ್ದೇ ಯೋಚನೆ ಆಯ್ತಿರೋದು, ಇಲ್ಲಿ ಮೈಕೊಳಗೆ ನೀರು ಹೋಗ್ಬಿಟ್ಟದು ಅಂತ. ಓ ಹೆವಿ ಜೋರಾಯ್ತು. ಅಯ್ಯ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ದೇವ್ರಿಗೆ ಒಳ್ಳೇದು ಮಾಡ್ತಿದ. ಯಾರಿಗೆ ಲೆಫ್ಟ್ ಯಾವ್ದು ಗುರು ಇದು? ನಡೆಯಪ್ಪ ಮುಂದಕ್ಕೆ. ಯಾರವರು ಕಾರು ಅಲ್ಲೇ? ಈ ಕ್ಯಾಮ್ರಾ ಏನಾರ ಕೇಸ್ಕೊಂಡ್ರೆ ನನ್ನ ಜೀವನ ಹೋಯ್ತು ಅಷ್ಟೇ. ಅಪ್ಪ ಇಲ್ಲೇ ನೀರು ಹಿಂಗೆ ಹಿಂಡ್ಬೋದು. ಎಲ್ಲ ರೈನ್ ಗೀನ್ ಕೋಟ್ ಹಾಕ ಬಂದ್ರೆ ನಾವುಗಳು ಸಲ್ಟು ಪ್ಯಾಂಟು ಚಡ್ಡಿ. ಏನಂತೀರ ಬ್ರೋ ಅರುಣ್ ಬ್ರಾ? ಚೆನ್ನಾಗದೆ. ಚೆನ್ನಾಗೈತೆ ಅಲ್ಲ ಬ್ರಾ? ಮೀನದು ಅಲ್ಲ ಅವಗಿವಿಲ್ಲ ತಾನೆ. ಇನ್ಸ್ಟಾಗ್ರಾಮ್ ಅಣ್ಣ, ಹಾಕ್ತೀನಿ ಬನ್ನಿ. ಹಾಕ್ಯಣ ಹೊಡಿರೋಣ, ಹೊಡಿರಿ ಬನ್ನಿ. ಸರಿ ಅಣ್ಣ. ಶಾಲಾ ಟೆಂಪಲ್ ಅಂತ ಯಾವ್ದೋ ಇದು ಸಕ್ಕತ್ತಾಗೈತೆ ಈ ಕಡೆ. ಬಟ್ ಆದ್ರೆ ಹೆವಿ ಆಳ ಐತಂತೆ. ನಮ್ಗೆ ಮ್ಯಾಟ್ರಿ ಹೇಳು. ಬಟ್ ನಾನು ಇವ್ರನ್ನೆಲ್ಲ ಕಾಪಾಡಕ್ಕೋಸ್ಕರ ನಿಂತವನೆ.
ಅಣ್ಣ ಅಷ್ಟು ದೂರ ಜೂಮ್ ಆಗಲ್ಲ ಗೋಪುರ ಇದು. ಯಾರದು? ಅರುಣ್ ಬ್ರಾ ಹೇಳ್ಬೇಕು ತಾನೇ ನೀವು. ಅಲ್ಲಿ ಮೀನ್ ಹಿಡ್ಕೊಂಬಲ್ಲಿ ವೈಟ್ ಕಲರ್ ಅಲ್ಲಿ ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದ ಏನ್ ಬೇಡದ. ನಂತ ಸ್ವಿಮ್ಮರ್ ಪ್ರೋ ಸ್ವಿಮ್ಮರ್ ಹೋದ್ರೆ ಏನ್ ತೊಂದ್ರೆ ಇಲ್ಲ. ಇಂಥವ್ರು ಈಜ್ ಬರ್ತದವ್ರು ಹಿಂಗ್ ನಿಂತಿರ್ತಾರೆ. ಯಾರಲ್ಲ ಇದು ಹಂಗಂದ ತಕ್ಷಣ ಹೋಗ್ಬಿಟ್ಟ. ಆಕ್ಚುಲಿ ನನಗೆ ಈಜ್ ಬರಲ್ಲ ಹೇಳ್ಬೇಕು ಹೋದ್ರೆ. ನಿನ್ ಜನ್ಮಕ್ಕೆ ಹೋಗೋ. ನಾನ್ ಲ್ಯಾಗ್ ಮಾಡ್ತೀನಿ ಅಂತ ತಿಳಿತಿಲ್ಲ ಅಷ್ಟೇ. ಅಲ್ಲೇನು ಅರುಣ್ ಬ್ರೋ ಇಳಿಯೋದು, ನಾನು ಅಡಿಗೆ ಹೋಗ್ಬಿಟ್ಟು ದೇವ್ರ ಹಳೆಗ್ಲು ಈಜ್ ಬರಲ್ಲ ಗೈಸ್ ನನಗೆ. ಗೈಸ್ ಅಲ್ಲಿ ಗಂಟ ಹೋಗ್ಬಿಟ್ಟು ಬಂದಿದೆ, ಸೆಂಟ್ರ್ ಗಂಟ. ಈಗ ಸುಮ್ಮನೆ ರೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಷ್ಟು ದೂರ ಹೋಗ್ಬಿಟ್ಟು ಈಗ ಆಯ್ತು. ಅಷ್ಟು ದೂರ ಹೋಗಿದೆ ಕಣಪ್ಪ. ಅವ್ರು ಯಾರು ಬರ್ಬೇಡಿ ಕಣ್ರಪ್ಪ. ಅಣ್ಣ ಚೂರ್ ಸೈಡು ಇನ್ನೂ ದೊಡ್ಡದು ಬೇರೆ ಲೆವೆಲಲ್ಲಿ ಐತೆ ಗುರು ಪ್ಲೇಸ್ ಮಾತ್ರ. ಹಿಂಗೈತೆ ಅಂದ್ರೆ ತೋರಿಸ್ತೀನಿ ರೀ. ಇಲ್ಲಿ ಬಂದು ಇಲ್ಲಿಂದ ಈಗ ಎಂಟ್ರಿ ಕ್ಲೋಸ್ ಮಾಡ್ಬಿಟ್ರು. ಝೂಮ್ ಮಾಡ್ತೀನಿ ರೀ. ಆದ್ರೆ ಅದು ನೀವು ಎಗ್ರದಾಗ ಸಗವಾಗಿ ಬಂದಿತ್ತು. ಈಗ ಅವ್ರು ಇನ್ನೊಂದ್ ಯಾವ್ದೋ ಪ್ಲೇಸ್ ಹೇಳ್ತಾರೆ ಹೋಗ್ಬೇಕಾ ಹೇಳಿ. ಇಲ್ಲ ಕರ್ನಾಟಕ ಕೊಡ್ದು ಬಿಡವ ಅಂತ ನೋಡ್ಕೊಂಡು ಅಲ್ಲ ಹೆಂಗಾದ್ರು ಆಡ್ಬೇಕಿತ್ತು. ಇಲ್ಲಿ ಆಡಿದ್ವಿ. ಅಲ್ಲೂ ಆಡ್ಬೇಕಾ? ಸ್ಟ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಇದಕ್ಕಿಂತ ಬೇಕಪ್ಪ ಸ್ಯಾಟಿಸ್ಫ್ಯಾಕ್ಷನ್. ನೆಗಿಬೇಕು ಅನ್ಕೊಂಡ್ರೆ